ಕುಮಾರವ್ಯಾಸ ಭಾರತದ ಆದಿಪರ್ವದ 2ನೇ ಸಂಧಿಯ 25 ಹಾಗೂ 26ನೆಯ ಕವನ. ಪರಿಮಳದ ಬಳಿವಿಡಿದು ಬಂದಿ ತರುಣಿಯನು ಕಂಡರ ನೀನಂ ಧರಿಸಿ ಬೆಸಗೊಳುತೆಸುವ ಕಾಮನ ಶರಕ್ಕೆ ಮೈಯೊಡ್ಡಿ ಅರಮನೆಗೆ ನಡೆ ಎನ್ನಲು ಶಂತನು ಸತೀದೇವಿಯನ್ನು ನೋಡಿ ಸತ್ಯವತಿಯನ್ನು ನೋಡಿ ನನ್ನೊಡನೆ ಬಾ ನೀನು ಎಂದು ನೋಡಿದ ತಕ್ಷಣ ಆತನಿಗೆ ಇಷ್ಟವಾಗಿ ಕರೆದನು ಅರಮನೆಗೆ. ಆಗ ಆಕೆ ನುಡಿದಿದ್ದು, ತಂದೆಯ ಪರಮ ವಚನ ಹೊಂಗೆವೆನೆ. ಅವನು ತಂದೆಗೆ ಕೊಟ್ಟ ವಚನವನ್ನು ಹೇಗೆ ನಾ ಮುರಿಯಲಿ ಎಂದು ಕಾತರಿಸಿ ಭಗ್ನ ಮನೋರಥನು ಮರಳಿದನು ಮಂದರಕ್ಕೆ. ಅವಳ ಮಾತನ್ನು ಕೇಳಿ ನೋವಿನಿಂದ ಅರಮನೆಗೆ ಮತ್ತೆ ಹಿಂತಿರುಗಿ ಬೇಸರದಿಂದ ಹೋಗಿ ಅರಮನೆಗೆ ಹೊರಟು ಬಿಡುತ್ತಾನೆ. ಶಂತನು ಬೇಟೆಯಾಡುತ್ತಿರುವಾಗ ಯೋಜನಗಂಧಿಯ ಪದ್ಮಪುಷ್ಪದ ಸುವಾಸನೆಯ ಗಾಳಿಯಲ್ಲಿ ಬಂದಿತು. ಅವನು ಆ ದಾರಿಯನ್ನು ಹಿಡಿದು ಹೋಗಿ ಅವಳನ್ನು ಕಂಡು ಮದನ ಶರಗಳಿಂದ ಗಾಯಗೊಂಡು ಅವಳಿಗೆ, ನೀನು ಯಾರು? ಅರಮನೆಗೆ ಹೋಗೋಣ ಬಾ ಎಂದನು. ಅವಳು, ನನ್ನ ತಂದೆಯ ಮಾತನ್ನು ದಾಟಲಾಗುವುದಿಲ್ಲ ಎಂದಳು. ಮನಸ್ಸು ಮುರಿದು ಶಂತನು ಕಾತರದಿಂದ ತನ್ನ ಅರಮನೆಗೆ ಹಿಂತಿರುಗಿದನು. ಈಗ 26ನೆಯ ಕವನ. ವಿರಹ ದಾವುಗೆ ಕಿಚ್ಚು ಭೂಮೀಶ್ವರನು ಮುಸುಕಿತು ಬಲಿದ ಅವಸ್ಥೆಯ ನರಸ ಬಂಡಿಸಲು ಅರಿಯನೇಳಂಟೊಂಬತ್ತರ ಬಳಿಯ ಮರಣ ವೀತೆಂಗೆಂಬ ಜನದಬ್ಬರದ ಗುಜುಗುಜು ವರಿದು ಯಮುನಾವರ ನದಿಯ ತೀರಕ್ಕೆ ಬಂದನು. ಭೀಷ್ಮ ವಹಿಲದಲ್ಲಿ ಅಂದರೆ ವಿರಹದ ಕುಲುಮೆಯ ಬೆಂಕಿಯ ಅವನನ್ನು ಆವರಿಸಿತು. ಶಂತನು ಬೇಸರದಿಂದ ಮಲಗಿರೋದನ್ನು ಕಂಡು ಊರಿನ ಜನರೆಲ್ಲರೂ ಅವನು ಮೋಹದ ಬೆಂಕಿಯಲ್ಲಿ ಬಿದ್ದಿದ್ದಾನೆ ಎಂದು ತಿಳಿದು ಆ ಪಾಪವನ್ನು ಬಣ್ಣಿಸಲಾರೆ. 7, 8, 9 ದಿನಗಳಲ್ಲಿ ಇವನು ಮರಣವೂ ನಿಶ್ಚಿತ ಎಂದು ಮಾತನಾಡುತ್ತಿದ್ದರು ಜನರು ಗುಜುಗುಜು ಎಂದು. ಅದನ್ನು ಕೇಳಿ ಭೀಷ್ಮನು ಯಮುನಾ ನದಿಯ ತೀರಕ್ಕೆ ವೇಗದಿಂದ ಬಂದನು. ಮತ್ತೊಮ್ಮೆ 26ನೇ ಕವನವನ್ನು ಓದುತ್ತೇನೆ. ವಿರಹ ದಾವುಗೆ ಕಿಚ್ಚು ಭೂಮೀಶ್ವರನ ಮುಸುಕಿತು ಬಳಿದ ಅವಸ್ಥೆಯ ನರಸ ಬಣ್ಣಿಸಲು ಅರಿಯನೇಳೆಂಟೊಂಬತ್ತರ ಬಳಿಯ ವರುಣ ವಿತಂಗೆಂಬ ಜನದಬ್ಬರದ ಗುಜುಗುಜು ವರಿದು ಯಮುನಾ ನದಿಯ ತೀರಕ್ಕೆ ಬಂದನು. ಭೀಷ್ಮ ವಹಿಲದಲ್ಲಿ. ಧನ್ಯವಾದಗಳು.